ಕೆಲಸಕ್ಕೆ ಹೋಗಿ ಬರ್ತಿದ್ರು ಮಧ್ಯಾಹ್ನ ಊಟ ಟೈಮು. ಕಂಟಿನ್ಯೂಸ್ ಆಗಿ ಆ್ಯಂಬುಲೆನ್ಸ್ ಎಲ್ಲ ಓಡಾಡ್ತಿತ್ತು, ಬೆಡ್ ಗಂಟಿದ್ದ ಒಳಗೆ ಹೊರಗೆ ಸುಮಾರು. ಆಮೇಲೆ ಏನು ವಿಷಯ ಅಂತ ತಿಳ್ಕೊಳ್ಳೋಂತ ಇಲ್ಲಿ ಬಂದ್ವಿ. ಆಮೇಲೆ ಸುದ್ದಿ ಮುಟ್ತು, ಒಳಗಡೆ ಇನ್ಸಿಡೆಂಟ್ ಆಗಿದೆ, ಒಂದು 10-11 ಜನ ಇದಾಗಿದ್ದಾರೆ ಹೇಳಿ. ಆಮೇಲೆ ಮಾಹಿತಿ ಪ್ರಕಾರ ಬಂತು ಕ್ಲೋರಿನ್ ಲೀಕೇಜ್ ಆಗಿದೆ ಅಂತೇಳಿ. ನಾವು ಹೇಳಿದ್ವಿ ಅವರಿಗೆ, ಕ್ಲೋರಿನ್ ಲೀಕೇಜ್ ಆದರೆ ನೀವು ಅಲರ್ಟ್ ಯಾಕೆ ಮಾಡ್ತಿಲ್ಲ ಊರವರಿಗೆ, ಒಂದು ಸೈರನ್ ಆದ್ರೆ ಹಾಕಿ ಅಲ್ವಾ. ಅಕ್ಕಪಕ್ಕ ಸ್ಕೂಲ್ ಇದೆ, ಕಾಲೇಜಸ್ ಇದೆ, ಜನರಿದ್ದಾರೆ, ನೀವು ಯಾಕೆ ಒಂದು ಸೈಲೆನ್ಸರ್ಸ್ ಆಗ್ತಿಲ್ಲ ಅಂತ. ಅವ್ರು ಇನ್ನೂ ಹಾಕ್ಲಿಕ್ಕೆ ರೆಡಿ ಇಲ್ಲ. ಮತ್ತೆ ಮ್ಯಾನೇಜ್ಮೆಂಟ್ ಅವ್ರಿಗೂ ಕರೆದು ಕೇಳಿದ್ವಿ ಇಲ್ಲಿ, ಸರ್ ನೀವು ಯಾಕೆ ಸೈರನ್ ತೊಗೊಳ್ತಿಲ್ಲ, ಯಾಕೆ ಇದು ಮಾಡ್ತಿಲ್ಲ, ಅಲರ್ಟ್ ಮಾಡಿ ಜನರಿಗೆ, ಊರು ಜನರ ಪ್ರಾಣ ಹೋಗೋ ಪರಿಸ್ಥಿತಿ ಬರ್ತಿದೆ. ಇಲ್ಲಿ HR ಹೆಡ್ ಅಂತ ಅವ್ರು ಹೇಳಿದ್ರೆ ನಾನು ಇಲ್ಲಿ ಪ್ಯೂನಾಗಿ ಕೆಲಸ ಮಾಡ್ತಿದ್ದೀನಿ ಅಂತಿದ್ದಾರೆ, ನಮಗೇನೋ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ಅವ್ರಿಗೆ ಇಷ್ಟೊಂದು ಅವರು HOD ಅಂತೆ, HOD ಪಾಂಡೆ ಅಂತ ಹೇಳ್ಬಿಟ್ಟು ಅವ್ರದ್ದು ಒಂಥರ ವರ್ತನೆ ಸರಿ ಇಲ್ಲ. ಯಾಕಂದ್ರೆ ನಾವು ಕಳೆದ ಸುಮಾರು ಸಲ ಬಂದ್ವಿ ಊರಲ್ಲಿ, ಸರ್ ಸಮಸ್ಯೆ ಹಿಂಗಿಂದಂತೆಲ್ಲ ತುಂಬ ಹೇಳ್ಕೊಂಡ್ವಿ ಅವ್ರ ಹತ್ರ. ಆವಾಗ ಹೇಳ್ತಾರೆ, ಸ್ವಲ್ಪ ನಿಮ್ಮದು ರಸ್ತೆ ಮೇಲೆ ಉಪ್ಪೆಲ್ಲ ಸಾಗಾಟ ಮಾಡುವ, ಸ್ವಲ್ಪ ಉಪ್ಪು ಬಿದ್ದರೆ ಊರಲ್ಲಿ ವಿಷಯ ಆಗುತ್ತೆ, 3 ಜನ ಸತ್ತೋಗ್ತಾರ, ಆ ರೀತಿ ಮಾತುಗಳು ತುಂಬ ಸಲ ಹೇಳಿದ್ದಾರೆ ಅವರು. ಅಂದರೆ ನಡವಳಿಕೆ ಸರಿ ಇಲ್ಲ ಮ್ಯಾನೇಜ್ಮೆಂಟಿಂದು. ಅದ್ರ ಮೇಲಿಂದನೇ ತಿಳ್ಕೊಬಹುದು ಈ ಮ್ಯಾನೇಜ್ಮೆಂಟ್ ಅವರು ಮತ್ತೆ ಕಂಪ್ನಿನ ಹೇಗೆ ನಡೆಸ್ಕೊಂಡು ಹೋಗ್ತಾರೆ ಅಂತ ನೀವೇ ಯೋಚನೆ ಮಾಡಿ. ಹೌದು, ಅದಾದ ನಂತರ ನಾವು ಹೇಳ್ತೀವಿ ಇಲ್ಲಿ ಪ್ಲಾಂಟಲ್ಲಿ ಪರಿಸ್ಥಿತಿ ಸರಿ ಇಲ್ಲ, ಊರಲ್ಲಿ ಭಾಳ ಲೀಕೇಜ್ ಇದೆ, ನಮ್ಮ ಪ್ರಾಣಕ್ಕೆ ಆಪತ್ತಿದೆ ಅಂತೆಲ್ಲ ಹೇಳಿ ನಾವು ಸುಮಾರು ಮನವಿ ಮಾಡ್ಕೊಂಡು ಕಳೆದ 1.5 ವರ್ಷದಿಂದ ನಾವು ಇಲ್ಲಿ ಬರ್ತಾ ಇದ್ವಿ. ಸರ್ ಏನಾದರೂ ಮಾಡಿ ಊರಿಗೆ ಒಂದು, ಈಗ ನಮ್ಮದು ಹೊಲ ಎಲ್ಲ ಕೆಲಸ ಕೃಷಿ ಎಲ್ಲ ಬಂದ್ ಮಾಡಿದ್ದಾರೆ, ಏನು ಇಲ್ಲದೆ. ಯಾಕಂದರೆ ಮಾಡ್ತಿದ್ರು, ಅದು ಬಂದಾಯಿತು. ಅಷ್ಟೊಂದು ಮಾರಕ್ಕೆ ಇದೆ. ನೀವು ಬೇಕಿದ್ರೆ ಸಂಜೆ ಟೈಮಲ್ಲಿ ಬಂದಾಗ ನಿಮಗೊಂದು ಕೆಮಿಕಲ್ ಫೀಲಿಂಗ್ ಆಗ್ತದೆ, ನಮಗೆ ಅಭ್ಯಾಸ ಆಗಿಬಿಟ್ಟಿದೆ. ಆಮೇಲೆ ಅದಕ್ಕೂ ಮುಂಚೆ ಸರ್ ಹೇಳ್ತೀನಿ, ಅದಕ್ಕೂ ಮುಂಚೆ ನಾವು ಸುಮಾರು ಸಲ ಬಂದ್ವಿ. ತುಂಬ ಭಯಾನಕ ಇದೆ ಪ್ಲ್ಯಾಂಟು. ಮತ್ತು ಹೊಸ ಪ್ಲ್ಯಾಂಟ್ಗಳು ತಂದ್ರೆ ಇಲ್ಲಿ ಊರವರಿಗೆ ಒಂದು ಮಾಹಿತಿನೇ ಇಲ್ಲ, ಯಾವ ಪ್ಲ್ಯಾಂಟು ಏನು ಪ್ರಿಕಾಷನ್ಸ್, ಒಂದು ಸಭೆ ಇಲ್ಲ, ಏನಿಲ್ಲ. ಅವ್ರವ್ರ ಪಾಡಿಗೆ ಅವ್ರವರು ಪೇಪರ್ಸ್ ಎಲ್ಲ ಮಾಡಿದ್ದಾರೆ, ಪ್ಲ್ಯಾಂಟ್ ನಡೆಸ್ತಾ ಇದ್ದಾರೆ. ಪ್ಲ್ಯಾಂಟ್ ಹೊಸದು ಬರ್ತಾನೆ ಇದೆ, ಒಂದು ಜನರಿಗೆ ಒಂದು ಮಾಹಿತಿನೇ ಇಲ್ಲ. ಆಮೇಲೆ ಲಾಸ್ಟ್ ಟೈಮ್ ಒಂದು ಕ್ಲೋರಿನ್ ಆಗಿತ್ತು, ಅದನ್ನು ನಾವು ಹೇಳಿದ್ವಿ, ಕ್ಲೋರಿನ್ ಲೀಕೇಜ್ ಆಗಿತ್ತು ಸರ್, ಪಬ್ಲಿಕ್ ಎಲ್ಲಿ ಸಬ್ಮಿಟ್ ಮಾಡಿದ್ವಿ, ಬೇಕಾದ ಇಲಾಖೆಯಿಂದ ನಾವು ಪರ್ಮಿಷನ್ ತಗೊಂಡಿದ್ವಿ, ನಿಮ್ಮ ಪರ್ಮಿಷನ್ ನಮಗೆ ಅವಶ್ಯಕತೆ ಇಲ್ಲ ಅಂತ ಕಂಪ್ನಿ ಮ್ಯಾನೇಜ್ಮೆಂಟ್ ನಮ್ಗೆ ಹೇಳಿದ್ದಾರೆ. ಆಯಿತಾ, ಅದಾದ ನಂತರ ನಾವು ಬಂದ್ಕೊಂಡು ಸುಮಾರು ಹೇಳಿದ್ವಿ ಪ್ರಾಣಿಗೆ. ಆಮೇಲೆ ಒಂದು ರೀಸೆಂಟಾಗಿ ಒಂದು ಸಾವು ಆಗ್ಬಿಡ್ತು, ನಾವು ಆಗಬಾರ್ದಿತ್ತು ಪಾಪ, ಒಂದು ಕುಟುಂಬಕ್ಕೆ ಒಂದು ತೊಂದರೆ ಆಗ್ಬಿಡ್ತು. ಈಗ ಅದು ಹೇಳಿದ್ರು ಅವರು ಒಂದು ಏನಂದರೆ, ಒಂದು ಬೇಡಿಕೆ ನಮ್ಮ ಬೇಡಿಕೆ ಸರ್, ಬೇಡಿಕೆ ಏನಂದರೆ ಈ ಥರ ಪ್ಲ್ಯಾಂಟ್ ಏನಿದೆ ಇದು ಬೇಡ ನಮಗೆ. ಯಾಕಂದರೆ ಇಷ್ಟೊಂದು ದೊಡ್ಡ ಘಟನೆ ನಡೆದಿದೆ, ಒಂದು ಸೈರನ್ ಹಾಕುವ ಅಂತ ಹೇಳಿದ್ರೆ ಒಂದು ಗತಿ ಇಲ್ಲ ಇವರಿಗೆ. ಈಗ ಏನೇನು 3 ಗಂಟೆ ಆಯಿತು, ಒಂದು ಸೈರನ್ ಹಾಕಿಲ್ಲ, ಊರು ಜನರಿಗೆ ಅಲರ್ಟ್ ಮಾಡ್ತಿಲ್ಲ. ಇವ್ರು ದೊಡ್ಡದಾಗಿ ಲೀಕೇಜ್ ಆದರೆ ಊರು ಜನ ಸತ್ತರೆ ಸಾಯಲಿ, ಇವ್ರು ಪ್ಲ್ಯಾಂಟ್ ನಡೆಸ್ಕೊಂಡು ಹೋಗೋರೆ. ಇಂಥ ಪ್ಲ್ಯಾಂಟ್ ನಮಗೆ ಬೇಡ, ನಮ್ದು ಇದು ಮೇನ್ ಅಂದ್ರೆ. ಈಗ ಈ ಮ್ಯಾನೇಜ್ಮೆಂಟ್, ನಮ್ಮ ಹೆಸರು ದೇವರಾಜ್ ಅಂತೇಳಿ, ನಾನು ಮೂಡ್ಲಮಕ್ಕಿಯಿಂದ. ಆಯ್ತಾ, ಇಲ್ಲ ಸರ್ ಬರ್ರಿ ಸರ್, ಸ್ವಲ್ಪ ಈ ಕಡೆ ಬನ್ನಿ ಸರ್, ಸ್ವಲ್ಪ ಈ ಕಡೆ ಬನ್ನಿ ಸರ್. ಲೈಟಿಂಗ್ ಈ ಕಡೆ ಬನ್ನಿ, ಲೈಟಿಂಗ್ ಬನ್ನಿ ಸರ್, ಇಂಥ ಕ್ಯಾಮ್ರಾ ನಾನೇ ಹೋಗ್ತಿರಲ್ಲಪ್ಪ ಸರ್. ಟೋಟಲಿ ಎಷ್ಟು ಜನ ಇದಾಗಿದ್ದಾರೆ, ಏನಾಗಿತ್ತು? ಆದಿತ್ಯ ಇಂಡಸ್ಟ್ರಿಯಲ್ ಪ್ಲ್ಯಾಂಟಲ್ಲಿ ಕೆಲಸ ಮಾಡುತ್ತಿರುವಂಥ ವ್ಯಕ್ತಿಗಳಲ್ಲಿ ಸ್ವಲ್ಪ ಉಸಿರಾಟ ತೊಂದರೆ ಬಂದಿತ್ತು. ಕಾರಣ ಅದು ಮೈನರ್ ಇದು ಕ್ಲೋರಿನ್ ಅನಿಲ ಸೋರಿಕೆ ಆಗಿದೆ ಅಂತ ಮಾಹಿತಿ ಸಿಕ್ಕಿದೆ. ಸೊ 14 ಜನ ಈಗಾಗಲೇ ಜಿಲ್ಲಾಸ್ಪತ್ರೆಗೆ ಕಳಿಸಿದ್ದಾರೆ. ಎಲ್ಲರೂ ಅವರ ಆರೋಗ್ಯ. ಉಳಿದ 4 ಮಂದಿಯಲ್ಲಿ ಇಲ್ಲ ಅವರ ಹೆಲ್ತ್ ಕ್ಲಿನಿಕ್ ಇದೆ ಅವರ ಆವರಣಗಳಲ್ಲಿ, ಅದರಲ್ಲಿ ಅಬ್ಸರ್ವೇಷನ್ಗೆ ಇಟ್ಟಿದ್ದಾರೆ. ಎಲ್ಲರೂ ಆರೋಗ್ಯವಾಗಿ. ಒಟ್ಟು ಎಷ್ಟು ಜನ ಸರ್? ಒಟ್ಟು 18 ಜನಕ್ಕೆ ಸ್ವಲ್ಪ ಮೈನರ್, ಅದರಲ್ಲಿ ಕೆಲವರಿಗೆ ಕೆಮ್ಮು ಇತ್ತು, ಕೆಲವರಿಗೆ ಸ್ವಲ್ಪ ಬ್ರೀದಿಂಗ್ ಡಿಫಿಕಲ್ಟಿ. ಅದೇ ಅವ್ರು ಹೇಳೋ ಪ್ರಕಾರ ಕ್ಲೋರಿನ್ ಅನಿಲ ಸೋರಿಕೆ ಆಗಿತ್ತು ಅಂತ ಹೇಳ್ತಾರೆ. ಅದಕ್ಕೆ ರೀಸನ್ ಫೈರ್ ಏನೋ ಇದು ಟ್ರಿಪ್ ಅಂತ ಹೇಳ್ತಾರೆ, ಪವರ್ ಫೈಲೂರ ಏನೋ ಆಗಿತ್ತು. ಅದು ನಿಖರವಾಗಿ ಸಂಬಂಧಪಟ್ಟ ಅಧಿಕಾರಿಗಳೇ ಹೇಳಬೇಕು. ಲಾಸ್ಟ್ ಟೈಮ್ ಆಗಿತ್ತಲ್ಲ ಅದು ಕ್ಲೋರಿನ್. ಮೊಬೈಲ್ ಹಿಂತಗಳು ಹೇಳಬೇಕಷ್ಟೇ, ಮೊಬೈಲ್ ಹಿಂತಗಳು. ಈಗ ನಾವು ಹೋಗ್ತಾ ಇದ್ದೇವೆ, ಈಗೇನು ಲೀಕೇಜ್ ಇಲ್ಲ ಅಂತ ಮಾಹಿತಿ ಬಂದಿದೆ. ಲೀಕೇಜ್ ಇದ್ದದ್ದೆಲ್ಲ ನಿಂತಿದೆ ಅಂತ ಹೇಳ್ತಾರೆ. ಆಮೇಲೆ ಅವರಿಗೆ ಇನ್ಫಾರ್ಮೇಷನ್ ಬಂದಿದೆ.